ಧನಂಜಯ್ ಮತ್ತು ಕಂಜನ್ ಹೊಡೆದಾಟ ಅದು ಫೇಮಸ್ ಆಗಿದೆ, ನಿಮ್ಗೆ ಗೊತ್ತು. ಕಂಜನ್ನ ಕಂಡ್ರೆ ಧನಂಜಯನಿಗಾಗಲ್ಲ, ಸುಮ್ಮನೆ ಹೊಡೆದಾಡ್ತಾ ಇರುತ್ತೆ. ಅದೇ ಧನಂಜಯನ ನಮ್ಮ ಭೀಮ ಎಷ್ಟು ಗೋಳಿಕೊಳ್ತಾನೆ ಅಂದರೆ, ಆ ಧನಂಜಯನೇ ಅವನು ಸಾಹಸ ಬೇಡ ಅಂತೇಳಿ ದೂರ ಹೋಗ್ತಾನೆ. ಒಂದ್ಸರಿ ಸತ್ತೇ ಹೋಗಿದ್ದ ಅವನು. ಕಾಡಾನೆ ಅವನು ತುಳಿತಕ್ಕೆ ಒಳಗಾಗಿ ಕರುಳುಗಳೆಲ್ಲ ಹೊರಗೆ ಬಂತು. ಸಾಧ್ಯನೇ ಇಲ್ಲ, ಯಾವ ಆನೆಯೂ ಕೂಡ ಇಲ್ಲಿವರೆಗೆ ಬದುಕಲಿಲ್ಲ. ಆ ಕರಳೆಲ್ಲ ಹೊರಗೆ ಬಂದು ಅದನ್ನೆಲ್ಲ ತಳ್ಳಿ ಒಳಗಡೆ ಹಾಕಿ ಅದು ಹೊಲಿದು ಅದನ್ನು ರಿಪೇರಿ ಮಾಡಬೇಕಾದ್ರೆ ಕೊನೆಗೆ ಭೀಮನನ್ನು ಎಲ್ಲಿಗೆ ಗುಂಡಿಗೆ ಹಾಕಬೇಕು ಅನ್ನೋದನ್ನು ಹುಡುಕಾಟನ್ನು ಕೂಡ ನಡೆದಿದೆ, ಎಲ್ಲಿ ಅವನಿಗೆ ಅಂತ್ಯಕ್ರಿಯೆ ಮಾಡಬೇಕು ಅಂತೇಳಿ. ಇಲ್ಲಿವರೆಗೆ ನಾವು ನೋಡಿರುವ ಯಾವ ಆನೆಗಳಲ್ಲೂ ಇರದಂಥ ಹಲವು ವಿಶೇಷತೆಗಳಿದ್ದಂಥ ಆನೆ ರೌಡಿರಂಗ. ಅವನು ಅಷ್ಟೊಂದು ಕೋಪಿಷ್ಟ, ಅಷ್ಟೊಂದು ಸಿಟ್ಟಿಲ್ಲೇ ಇದ್ದಂಥ ಆನೆ. ಆ ಆನೆನ ಫ್ರೆಂಡ್ ಮಾಡ್ಕೊಂಡಿದ್ದವನು ನಮ್ಮ ಭೀಮ. ಅರ್ಜುನನ ಜೊತೆ ಕ್ಲೋಸ್ ಆಗಿರೋರು ಯಾರಾದರೂ ನೋಡಿದರೆ ಇಲ್ಲಿವರೆಗೆ? ಒಬ್ಬನೇ ಒಬ್ಬ ಅಂದರೆ ಅವನು ಹರ್ಷ. ದುಬಾರಿ ಶಿಬಿರದಲ್ಲಿರುವಂಥ ಆನೆ ಹರ್ಷ ಮತ್ತು ಅರ್ಜುನ ಕ್ಲೋಸ್ ಫ್ರೆಂಡ್ಸ್ಗಳು. ಅವರು ಎಲ್ಲೇ ಕಾರ್ಯಾಚರಣೆಗೆ ಹೋಗಲಿ ಎರಡೂ ಟೀಮ್ ಮಾಡ್ತಾಯಿದ್ರು. ಅದರಲ್ಲಿ ಅರ್ಜುನ ಮತ್ತು ಹರ್ಷ ಇದ್ದರೆ ಅದು ಸಕ್ಸಸ್ ಆದಂಗೆ. ಅಷ್ಟು ಚೆನ್ನಾಗಿದ್ರು ಅವರು. ಅಭಿಮನ್ಯುಗೆ 59 ವರ್ಷ, ಇವನಿಗೆ 24-25 ವರ್ಷ. 25 ವರ್ಷಕ್ಕೆ 60 ವಯಸ್ಸಿನ ಅಭಿಮನ್ಯುವನ್ನ ಮೀರಿಸ್ತಾನೆ ಅಂದರೆ ಇದೊಂದು ವಿಶೇಷತೆ ಅಲ್ವ ಇದು? ಎಲ್ರಿಗೂ ನಮಸ್ತೆ. ನಾನು ಐತಿಚಂಡ ರಮೇಶ್ ಉತ್ತಪ್ಪ. ಈ ಆನೆಗಳ ವಿಸ್ಮಯ ಲೋಕದಲ್ಲಿ ಇವತ್ತು ಭೀಮನ ಬಗ್ಗೆ, ನಮ್ಮೆಲ್ಲ ತುಂಟ ಭೀಮ ಇದ್ದಾನಲ್ಲ, ಭೀಮನ ಬಗ್ಗೆ ಮಾತಾಡ್ತೀನಿ. ಭೀಮನ ಒಂದು ವಿಶೇಷವಾದ ಗುಣ ಮತ್ತು ಅವನು ಈಗ ಯಾವ ಹಂತಕ್ಕೆ ಬಂದಿದ್ದಾನೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಭೀಮನ ಒಂದು ವಿಶೇಷ ಗುಣ, ಎಲ್ರನ್ನೂ ಆಕರ್ಷಣೆ ಮಾಡುವಂಥ ಮತ್ತು ಸಾಕಷ್ಟು ಬೇಗ ಖ್ಯಾತಿ ಗಳಿಸಿರುವಂಥ ಒಂದು ಆನೆ ಇದ್ದರೆ ಅದು ಭೀಮ. ತನ್ನ ಚಿಕ್ಕ ವಯಸ್ಸಿನಲ್ಲೇ ಎಲ್ರನ್ನೂ ಸೆಳ್ಕೊಳ್ಳುವಂಥ, ಎಲ್ಲ ಜನರನ್ನು ಸೆಳ್ಕೊಳ್ಳುವಂಥ ಒಂದು ವಿಶೇಷ ಗುಣ ಇರುವಂಥವನು ಭೀಮ. ಈ ಭೀಮ ಒಂದು ಅದ್ಭುತವಾದ ದಾಖಲೆಯನ್ನು ಮಾಡ್ತಾನೆ. ನಾನು ಹಿಂದೆನೂ ಕೂಡ ಹೇಳಿದ್ದೆ, ಭೀಮ ತೂಕದಲ್ಲಿ ದಾಖಲೆ ಮಾಡ್ತಾನೆ ಅಂತೇಳಿ. ಆದರೆ ಸಾಕಷ್ಟು ವರ್ಷ ಬೇಕಾಗಿತ್ತು. ಆದರೆ ನಾವೆಲ್ಲ ನಿರೀಕ್ಷೆ ಮಾಡೋದಕ್ಕಿಂತ ಮುಂಚೆನೇ ಅವನು ಆ ದಾಖಲೆಯನ್ನು ಮಾಡುವ ಎಲ್ಲ ಸಾಧ್ಯತೆಗಳಿದೆ. ಒಂದು ಹಂತದಲ್ಲಿ ಮಾಡಿದ್ದಾನೆ. ಬರೀ ಭಾರತ ಮಾತ್ರ ಅಲ್ಲ, ಈ ಆಫ್ರಿಕನ್ ಆನೆಯ ಜೊತೆ ಅವನು ಕಾಂಪೀಟ್ ಮಾಡುವಂಥ ದಾಖಲೆಯನ್ನು ಕೂಡ ಮಾಡಬಲ್ಲ. ಅದಕ್ಕೆ ನಾವು ಅವನ್ನ ತಯಾರು ಮಾಡಿದರೆ ಇಡೀ ಭಾರತದಲ್ಲೇ ಅತಿ ಹೆಚ್ಚು ತೂಕ ಇರುವಂಥ ಆನೆ ಆಗುವ, ಆದಷ್ಟು ಬೇಗ, ಸಾಕಷ್ಟು ವರ್ಷವೂ ಕಾಯಬೇಕಾಗಿಲ್ಲ, ಎಲ್ಲ ಲಕ್ಷಣವನ್ನು ಭೀಮ ಹೊಂದಿದ್ದಾನೆ. ಇದು ಒಂದು ನಮಗೆ ದೇವರು ಕೊಟ್ಟಂಥ ಒಂದು ಅದ್ಭುತ ವರ. ಯಾವ ಆನೆಗಳು ಕೂಡ ಇಷ್ಟು ಬೇಗ ತೂಕವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಆ ತಾಕತ್ತಿದೆಯಲ್ಲ, ಅದು ಯಾರಿಗೂ ಇಲ್ಲ, ನಮ್ಮ ಭೀಮನಿಗಿದೆ. ಆಲ್ಮೋಸ್ಟ್ ಅವನು ಅದನ್ನು 50%, 70%ವರೆಗೆ ಆಲ್ರೆಡಿ ತನ್ನ ಚಿಕ್ಕ ವಯಸ್ಸಿನಲ್ಲಿ ಬಂದಿದ್ದಾನೆ. ಇನ್ನು ಅದು ಬೇಗನೆ ಕೆಲವು ವರ್ಷಗಳಲ್ಲಿ ಅವನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ಇಡೀ ಭಾರತದಲ್ಲಿ ಅತಿ ಹೆಚ್ಚು ತೂಕ ಹೊಂದಿರುವ ನಮ್ಮ ತುಂಟ ಆನೆ ಭೀಮ. ಇದು ಆದಷ್ಟು ಬೇಗ ಆಗುತ್ತೆ. ನಿಮಗೆ ಆ ದಾಖಲೆ ಮಾಡೋದಕ್ಕಿಂತ ಮುಂಚೆ ಅವನ ಕೆಲವು ಸ್ವಭಾವವನ್ನು ನಿಮ್ಗೆ ಹೇಳ್ತೀನಿ. ನಿಮಗೆ ಮಹಾಭಾರತದ ಭೀಮ ಗೊತ್ತಲ್ಲ? ನೋಡಿ, ನಾನು ಕಳೆದ ಎಪಿಸೋಡಲ್ಲಿ ಕೂಡ ಹೇಳಿದ್ದೀನಿ, ಈ ಹೆಸರಿಗೆ ಎಷ್ಟೊಂದು ಹೋಲಿಕೆ ಇರುತ್ತೆ ಅಂತೇಳಿ. ಮಹಾಭಾರತದ ಭೀಮನಿಗೂ ನಮ್ಮ ಭೀಮನಿಗೂ ನೋಡಿ, ನಿಮಗೆ ಮಹಾಭಾರತದ ನೋಡಿ, ಅತಿ ಹೆಚ್ಚು ತುಂಟ ಯಾರು ಮಕ್ಕಳಲ್ಲಿ? ಅತಿ ಹೆಚ್ಚು ತುಂಟ ಭೀಮ. ಅತಿ ಹೆಚ್ಚು ತಿನ್ನುತ್ತಿದ್ದವನು ಯಾರು ಹೇಳಿ? ಭೀಮ. ಮತ್ತು ಅತಿ ಹೆಚ್ಚು ಎಲ್ಲರನ್ನ ಗೋಳುಕೊಳ್ತಾ ಇದ್ದುದು, ತೊಂದರೆ ಕೊಡ್ತಾ ಇದ್ದುದು ಯಾರು ಹೇಳಿ? ಭೀಮ. ನಿಮಗೆ ಮಹಾಭಾರತದ ಹೋರಾಟ ಆಗಲಿಕ್ಕೆ ಮೂಲ ಕಾರಣ ಭೀಮ ಅಂತ ಹೇಳ್ತಾರೆ. ಯಾಕಂದರೆ ಬಾಲ್ಯದಲ್ಲಿ ಅವನು ಕೊಟ್ಟ ಕಿರುಕುಳ ಇದೆಯಲ್ಲ, ಅದೇ ಅವನು ದುರ್ಯೋಧನ ಆಗಿರ್ಬೋದು, ಕೌರವರ ಮನಸ್ಸಿನಲ್ಲಿದ್ದು ಆ ದ್ವೇಷದಿಂದ ಬೆಳ್ಕೊಂಡು ಈ ಮಹಾಭಾರತ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ಗೋಳುಕೊಳ್ತಿದ್ದ, ಎಲ್ರನ್ನೂ ಕೂಡ ಅವನು ಯಾರನ್ನೂ ಕೂಡ ಬಿಡ್ತಾ ಇರಲಿಲ್ಲ. ಅದೇ ರೀತಿ ನಮ್ಮ ಭೀಮ ಇದನ್ನೆಲ್ಲ ಸೇಮ್ ಅದೇ ಅವನು ಗುಣವನ್ನು ಹೊಂದ್ಕೊಂಡಿದ್ದಾನೆ. ಮತ್ತು ತಿನ್ನೋದ್ರಲ್ಲಿ ನೋಡಿ, ಎಲ್ಲ ಆನೆಗಳಿಂದ ಜಾಸ್ತಿ ತಿನ್ನೋದು ನಮ್ಮ ಭೀಮ. ಮಹಾಭಾರತದಲ್ಲಿ ತಿಂತಾ ಇದ್ದಿದ್ದು ಕೂಡ ಅವನಿಗೆ ಎಷ್ಟೇ ಕೊಟ್ಟರು ಭೀಮನಿಗೆ ಸಾಕಾಗ್ತಿರ್ಲಿಲ್ಲ. ಮತ್ತು ಅವನ ದೇಹ ಇತ್ತಲ್ಲ, ದೇಹ ದಷ್ಟಪುಷ್ಟವಾದ ದೇಹ, ಮಹಾಭಾರತದಲ್ಲಿ ಯಾರೂ ಕೂಡ ಇರಲಿಲ್ಲ. ಭೀಮನಿಗೆ ಎಷ್ಟೋ ಸಾವಿರ ಆನೆ ಬಲ ಅಂತ ಹೇಳ್ತಾರಲ್ಲ, ಆ ರೀತಿ ಅವನ ದೇಹ ಇತ್ತು. ನಮ್ಮ ಭೀಮ ಕೂಡ, ಈ ಪುಟ್ಟ ಭೀಮ ಕೂಡ ಅದೇ ರೀತಿ ಆಗುವ ಎಲ್ಲ ಲಕ್ಷಣಗಳು ಇದೆ. ನಿಮಗೆ ಒಂದು ಮನೆಯಲ್ಲಿ ನೋಡಿ, ಅತಿ ಹೆಚ್ಚು ತಿನ್ನುವ ಯಾರು ಮಕ್ಕಳಿರ್ತಾರೆ, ಆ ಮಗುವೇ ತಾಯಿಗೆ ಇಷ್ಟ. ಎಲ್ಲ ಬುದ್ಧಿವಂತ ಮಕ್ಕಳೇ ಇರಲಿ. ಮತ್ತು ಈ ಅತಿ ಹೆಚ್ಚು ತುಂಟತನ, ಅತಿ ಹೆಚ್ಚು ಗಲಾಟೆ ಯಾರು ಮಾಡ್ತಾರೆ, ಆ ಮಗುವೇ ತಾಯಿಗೆ ಇಷ್ಟ. ಅದು ಮಹಾಭಾರತದಲ್ಲೂ ಕೂಡ ಅಷ್ಟೇ. ಅದಕ್ಕೆ ಕುಂತಿ ಎಲ್ಲ ಮಕ್ಕಳಿಗಿಂತ ಒಂದು ಪಾಲನ್ನು, 2 ಪಾಲನ್ನು ಗೊತ್ತಿಲ್ಲದಂಗೆ ಕೊಡ್ತಾ ಇದ್ದಾರಂತೆ. ಇಲ್ಲೂ ಕೂಡ ಅಷ್ಟೇ, ನಮ್ಮ ಭೀಮ ಏನು ಕಡಿಮೆ ಏನಿಲ್ಲ. ಯಾರ ಕೈಯಿಂದ ಆಗಲಿ, ಅವನು ಅದು ಆಫೀಸರೇ ಆಗಿರಲಿ, ಮಾವುತನೇ ಆಗಿರಲಿ, ನೋಡ್ಕೊಳ್ಳೋರೇ ಆಗಿರಲಿ, ಜನನೇ ಆಗಿರಲಿ, ಎಲ್ಲಿ ತಿಂಡಿ ಕಾಣ್ತಾರೆ ಅಲ್ಲಿ ಅವ್ರಿಗೆ ತಿಂದ್ಕೊಂಡು ಬರ್ತಾನೆ. ಇದು ನಮ್ಮ ಭೀಮನ ಗುಣ. ಇಬ್ಬರು ಭೀಮ ಗುಣ ಇದೆಯಲ್ಲ, ಎಲ್ಲೂ ಕೂಡ ಹೋಲಿಕೆ ಆಗುತ್ತೆ. ಆ ಹಂತದಲ್ಲಿ ಬರ್ತಾ ಇದ್ದಾನೆ. ಮತ್ತು ಇನ್ನೊಂದು ನೋಡಿ,
ಬೇರೆಯವ್ರನ್ನ ಹೋಲಿಸ್ಕೊಳ್ಳುವಂಥ ಗುಣ ಇದೆಯಲ್ಲ, ಇದೊಂದು ಅದ್ಭುತ. ಅದು ಮಹಾಭಾರತದ ಭೀಮನಿಗಿತ್ತೋ ಗೊತ್ತಿಲ್ಲ. ನಮ್ಮ ಈ ಭೀಮನಿಗಿದೆ. ನೀವು ದಸರಾದಲ್ಲಾಗಿರ್ಬೋದು, ಕಾರ್ಯಾಚರಣೆಯಲ್ಲಾಗಿರ್ಬೋದು, ಶಿಬಿರದಲ್ಲಾಗಿರ್ಬೋದು ಅಥವಾ ಎಲ್ಲೇ ನೋಡಿ, ಗಂಡಾನೆಯ ಜೊತೆಯಲ್ಲಿ ಬೇರೆ ಗಂಡಾನೆಗಳನ್ನ ಕಟ್ಟಿ ಹಾಕಲ್ಲ. ಯಾಕಂದ್ರೆ ಅದು ಹೊಡೆದಾಡುತ್ತೆ, ಗುದ್ದಾಡುತ್ತೆ. ನಿಮ್ಗೆ ಧನಂಜಯ್, ಕಂಜನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆನೆಗಳಿಗೆ ಇದು ಸಾಕಷ್ಟು ಉದಾಹರಣೆಗಳಿದೆ ಇದು. ಈ ರೀತಿ ಹೊಡೆದಾಡುತ್ತೆ. ಆದರೆ ನಮ್ಮ ಭೀಮನ್ನ ಕಟ್ಟಿ ಹಾಕುವ ಯಾವುದೇ ಅಗತ್ಯ ಇಲ್ಲ. ಅವ್ನ ನೋಡ್ಕೊಳ್ಳೋ ಅಗತ್ಯ ಇಲ್ಲ. ಅವನು ಎಲ್ಲಿಯ ಕಟ್ಟಿ ಹಾಕಿದ್ರು ಕೂಡ ಎಷ್ಟೇ ಕೋಪಿಷ್ಠ ಆನೆಗಳಿರಲಿ, ಅಲ್ಲಿ ಹೋಗಿ ಅವನು ಸರಿ ಮಾಡ್ಕೊಂಡು ಬರ್ತಾನೆ ಅದನ್ನ. ಈ ಬೇರೆ ಯಾರು ಬೇಡ. ನಿಮ್ಗೆ ಅರ್ಜುನನ್ ಜೊತೆ ಕ್ಲೋಸ್ ಆಗಿರೋರು ಯಾರಾದ್ರೂ ನೋಡಿದಿರಾ ಇಲ್ಲಿವರೆಗೆ? ಒಬ್ಬನೇ ಒಬ್ಬ ಅಂದ್ರೆ ಅವನು ಹರ್ಷ. ದುಬಾರೆ ಶಿಬಿರದಲ್ಲಿರುವಂಥ ಆನೆ ಹರ್ಷ. ಹರ್ಷ ಮತ್ತೆ ಅರ್ಜುನ ಕ್ಲೋಸ್ ಫ್ರೆಂಡ್ಸ್‌ಗಳು ಅವ್ರು. ಎಲ್ಲೇ ಕಾರ್ಯಾಚರಣೆಗೆ ಹೋಗ್ಲಿ 2 ಟೀಮ್ ಮಾಡ್ತಾ ಇದ್ರು. ಅದರಲ್ಲಿ ಅರ್ಜುನ ಮತ್ತೆ ಹರ್ಷ ಇದ್ದರೆ ಅದು ಸಕ್ಸಸ್ ಆದಂಗೆನೆ. ಅಷ್ಟು ಚೆನ್ನಾಗಿದ್ರು ಅವರು. ಅದ್ ಬಿಟ್ರೆ ಈ ಅರ್ಜುನನ ತುಂಬ ಹೋಲಿಸ್ಕೊಳ್ಳಿದ್ದು ಯಾರಂದ್ರೆ ನಮ್ಮ ಈ ಭೀಮ. ನಿಮ್ಗೆ ಕೆಲವು ವರ್ಷಗಳ ಹಿಂದೆ ನಿಮ್ಗೆ ವಿಡಿಯೋ ವೈರಲ್ ಆಗಿತ್ತು, ನೋಡಿದಿರೇನೋ? ಈ ಭೀಮ ಅರ್ಜುನನ ಎಷ್ಟು ಚೆನ್ನಾಗಿ ಅವನು ತನ್ನ ಫ್ರೆಂಡ್ ಮಾಡ್ಕೊಂಡಿದ್ದಾನೆಂದ್ರೆ, ಅವನ ಹತ್ರನೇ ಹೋಗಿ ಅವನ ಜೊತೆನೇ ದಂತಕ್ಕೆ ಮುಖಕ್ಕೆ ಮುಖ ಕೊಟ್ಟು ಅವನ್ನೇ ತಳ್ತಾ ಇದ್ದ. ಇಬ್ರಿಬ್ರು ಬಲ ಪರೀಕ್ಷೆ ಮಾಡ್ತಾ ಇದ್ರು. ಅರ್ಜುನ ಎಲ್ಲಿ? ಭೀಮ ಎಲ್ಲಿ? ಅರ್ಜುನ ಒಂದು ಗುದ್ದಿದ್ರೆ ಭೀಮ ಇರ್ತಿರ್ಲಿಲ್ಲ. ಆದ್ರೆ ಆ ಭೀಮನೇ ಅರ್ಜುನನ್ನ ಸತಾಯಿಸ್ತಿದ್ದ. ಅರ್ಜುನನ್ನ ಗಲಾಟೆ ಮಾಡ್ಕೊಂಡು ಬರ್ತಾ ಇದ್ದ. ನಂತರ ಈ ಅಭಿಮನ್ಯು. ಅಭಿಮನ್ಯು ಅಷ್ಟೇ, ನೀವು ನೋಡಿರ್ಬೋದೇನೋ, ಅವ್ನು ಯಾರ ಜೊತೆನೂ ಹೋಗಲ್ಲ, ಯಾರ ಜೊತೆ ಮಿಂಗಲ್ ಆಗಲ್ಲ. ಅವನ ಸ್ವಭಾವನೇ ಬೇರೆ. ಅವನನ್ನು ಕೂಡ ನಮ್ಮ ಭೀಮ ಬಿಡ್ತಾ ಇರ್ಲಿಲ್ಲ. ದುಬಾರೆ ಶಿಬಿರದಲ್ಲಿ ನೀವು ಕೇಳಿ, ಚಿಕ್ಕದಿರುವಾಗ ಅಲ್ಲಿ ಕಾಡು ಕಾಡಿನಲ್ಲಿ ಮೇಲಕ್ಕೆ ಬಿಡುವಾಗ ಅಲ್ಲೆಲ್ಲ ಏನು ಮಾಡ್ತದೆ, ಕಾಡಾನೆಗಳು ಬಂದು ದಾಳಿ ಮಾಡ್ತವೆ. ಹಾಗಾಗಿ ಈ ಆನೆಗಳಿಗೆ ಸಾಕಷ್ಟು ಹೆದರಿಕೆ ಇರುತ್ತೆ. ಅದು ಚಿಕ್ಕ ಆನೆಗಳಿಗಂತೂ ತುಂಬ ಕಷ್ಟ. ಈ ಭೀಮ ಏನು ಮಾಡ್ತಿದ್ದ ಅಂದರೆ, ಅಭಿಮನ್ಯು ಸುತ್ತಲೇ ಸುತ್ತಾ ಇದ್ದ ಅವನು. ಅವ್ರ ಜೊತೆಯಲ್ಲಿ ಮೇಯೋದು, ಅವನ ಜೊತೆ ಇರೋದು. ಯಾಕಂದರೆ ಪಕ್ಕದಲ್ಲಿ ಅಭಿಮನ್ಯು ಇದ್ದರೆ ಯಾವ ಆನೆಗಳು ನನ್ನ ಮುಟ್ಟಲ್ಲ ಅನ್ನೋ ಕಾರಣಕ್ಕೆ ಅವನು ಹೋಲಿಸ್ಕೊಂಡಿದ್ದ. ಇದು ತುಂಬ ವಿಶೇಷವಾದದ್ದು. ಮತ್ತು ರೌಡಿ ರಂಗ ಅಂತೇಳಿ ಒಂದು ಆನೆ ಇತ್ತು. ಯಾವುದರ ಬಗ್ಗೆ ನಿಮಗೆ ನಿಮ್ಮ ಜೊತೆ ಮಾತಾಡ್ತೀನಿ. ಮತ್ತಿಗೋಡು ಶಿಬಿರದಲ್ಲಿ ಅದ್ಭುತವಾದ ಆನೆ. ಇಲ್ಲಿವರೆಗೆ ನಾವು ನೋಡಿರುವ ಯಾವ ಆನೆಗಳಲ್ಲೂ ಇರದಂಥ ಹಲವು ವಿಶೇಷತೆಗಳಿದ್ದಂಥ ಆನೆ ರೌಡಿ ರಂಗ. ಅವನು ಅಷ್ಟೊಂದು ಕೋಪಿಷ್ಠ, ಅಷ್ಟೊಂದು ಸಿಟ್ಟಲ್ಲಿ ಇದ್ದಂಥ ಆನೆ. ಆ ಆನೆನ ಫ್ರೆಂಡ್ ಮಾಡ್ಕೊಂಡಿದ್ದವನು ನಮ್ಮ ಭೀಮ. ಆ ಶಿಬಿರದಲ್ಲಿ. ತುಂಬ ಕ್ಲೋಸ್ ಆಗಿದ್ರು ಅವರಿಬ್ರು ಇಬ್ರು. ಅದು ಕೊನೆಗೆ ರೌಡಿ ರಂಗ ಸತ್ತೋಯ್ತು ಈಗೆಲ್ಲ. ಇಷ್ಟೇ ಅಲ್ಲ, ನಿಮ್ಗೆ ಜಾಸ್ತಿ ಹಿಂದೆ ಹೋಗ್ಬೇಕಾಗಿಲ್ಲ. ಧನಂಜಯ ನಿಮ್ಗೆ ಗೊತ್ತಲ್ಲ? ಧನಂಜಯ್ ಮತ್ತೆ ಕಂಜನ್ ಹೊಡೆದಾಟ ಅದು ಫೇಮಸ್ ಆಗಿದೆ, ನಿಮ್ಗೆ ಗೊತ್ತು. ಕಂಜನ್ನ ಕಂಡ್ರೆ ಧನಂಜಯನಿಗಾಗಲ್ಲ, ಸುಮ್ನೆ ಹೊಡೆದಾಡ್ತಾ ಇರುತ್ತೆ. ಅದೇ ಧನಂಜಯನ ನಮ್ಮ ಭೀಮ ಎಷ್ಟು ಗೋಳೈಕೊಳ್ತಾನೆ ಅಂದರೆ, ಆ ಧನಂಜಯನೇ ಇವನ ಸಹವಾಸ ಬೇಡ ಅಂತೇಳಿ ದೂರ ಹೋಗ್ತಾನೆ. ಧನಂಜಯ ಮತ್ತೆ ಭೀಮ ತುಂಬ ಆತ್ಮೀಯರು. ನೀವು ದಸರಾದಲ್ಲಿ ಆಗಿರ್ಬೋದು, ಬೇರೆ ಕಾರ್ಯಾಚರಣೆಯಲ್ಲಿ ನೋಡಿ, ಅವೆರಡು ಎಷ್ಟು ಆತ್ಮೀಯವಾಗಿ ಇರುತ್ತೆ ಅಂದರೆ, ಒಟ್ಟಿಗೆ ಬೆಳೆದವರ ರೀತಿಯಲ್ಲಿ ಇರುತ್ತೆ. ಅಂದರೆ ಒಂದೇ ಶಿಬಿರದಲ್ಲಿರುವ ಧನಂಜಯನಿಗೂ ಕಂಜನಿಗಾಗಲ್ಲ. ಅದೇ ಕಂಜನ್ ವಯಸ್ಸಿನ ಭೀಮ ಧನಂಜಯನ ತುಂಬ ಚೆನ್ನಾಗಿ ಇಟ್ಕೊಂಡಿದೆ. ಅಂದರೆ ಇದು ಬಕೆಟ್ ಹಿಡಿಯೋದಲ್ಲ, ಅವನ ಒಂದು ಸ್ವಭಾವ. ಭೀಮನಲ್ಲಿರುವಂಥ ಒಂದು ವಿಶೇಷವಾದ ಸ್ವಭಾವ ಇದು. ಇದು ಸಾಮಾನ್ಯ ಬಿಡಿ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಅವನು ದಾಖಲೆ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತೇಳಿ. ಅತಿ ಹೆಚ್ಚು ತೂಗುವ ದಾಖಲೆಯನ್ನ ಭೀಮ ಆಲ್ರೆಡಿ ಮಾಡಿದ್ದಾನೆ. ನಿಮ್ಗೆ ಗೊತ್ತಿರ್ಬೋದು. ಈ ಸಾರಿ ಅಂದ್ರೆ 2025ನೇ ವರ್ಷದ ದಸರಾದಲ್ಲಿ, ದಸರಾ ಆನೆಗಳ ಪೈಕಿ ಅತಿ ಹೆಚ್ಚು ತೂಗಿದಂಥ ಆನೆ ಭೀಮ. ಭೀಮ ಅಭಿಮನ್ಯು, ಯಾರು ಅಂಬಾರಿ ಆನೆ ಅಭಿಮನ್ಯುವನ್ನು ಕೂಡ ತೂಕದಲ್ಲಿ ಹಿಂದೆ ಹಾಕಿದ್ದಾನೆ. ಇದೊಂದು ವಿಶೇಷವಾದದ್ದು. ಈ 2025ರಲ್ಲಿ ಅಭಿಮನ್ಯು 4ನೇ ಸ್ಥಾನದಲ್ಲಿದ್ದ ಅವನು ವೆಯ್ಟಲ್ಲಿ. ಭೀಮ ನಂಬರ್ 1 ಆಗಿದ್ದ. ಏನು ವಿಶೇಷ ನೋಡಿ, ಅಭಿಮನ್ಯುಗೆ 59 ವರ್ಷ, ಇವನಿಗೆ 24, 25 ವರ್ಷ. 25 ವರ್ಷಕ್ಕೆ 60 ವಯಸ್ಸಿನ ಅಭಿಮನ್ಯುವನ್ನ ಮೀರಿಸ್ತಾನೆ ಅಂದರೆ ಇದೊಂದು ವಿಶೇಷತೆ ಅಲ್ವಾ ಇದು? ಮತ್ತೆ ಯಾಕೆಂದರೆ ಅವನು ಎಂಟ್ರಿ ಕೊಟ್ಟ ಒಂದು ವರ್ಷ ಇದೆಯಲ್ಲ, ಅಲ್ಲಿಂದ ಇಲ್ಲಿವರೆಗೆ ದಾಖಲೆಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾನೆ. 2022ರಲ್ಲಿ ಬಂದವನು. 2022ರಲ್ಲಿ ಬಂದಾಗ ಆ ದಸರಾ ಆನೆಗಳ ಪೈಕಿ ಅತಿ ಹೆಚ್ಚು ಹೆಚ್ಚು ಮಾಡ್ಕೊಂಡಿರೋದು, ತೂಗಿದ್ದಲ್ಲ, ತೂಕ ಹೆಚ್ಚು ಮಾಡ್ಕೊಂಡಿರೋ ಆನೆಗಳ ಪೈಕಿ ಬಂದ ವರ್ಷನೇ ದಾಖಲೆ ಮಾಡಿದವನು ಭೀಮ. 2022ರಲ್ಲಿ 4020 ಕೆಜಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾನೆ ಅವನು. ಅಂದರೆ ಅಷ್ಟು ತಿಂದಿದ್ದಾನೆ, ಅಷ್ಟು ಅವನು ಓಡಾಡಿದ್ದಾನೆ. 420 ಕೆಜಿ ಹೆಚ್ಚಾಗಿದೆ. 2023ರಲ್ಲಿ ಮತ್ತೆ 420 ಕೆಜಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾನೆ. ಯಾವ ಆನೆಗಳು ಕೂಡ ಅಷ್ಟು ಹೆಚ್ಚು ಮಾಡ್ಕೊಂಡಿಲ್ಲ. 2024ರಲ್ಲಿ 4035 ಕೆಜಿಯನ್ನು 435 ಕೆಜಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾನೆ. 1000 ಅಲ್ಲ, 435.
ಇನ್ನೊಂದು ಸರಿ ಹೇಳ್ತೀನಿ. 2022ರಲ್ಲಿ 420 ಕೆಜಿ ಮಾಡ್ಕೊಂಡಿದ್ದಾನೆ. 2023ರಲ್ಲಿ 425, 2023ರಲ್ಲಿ 4ರಲ್ಲಿ 435, 2025ರಲ್ಲಿ 440 ಕೆಜಿಯನ್ನು ಹೆಚ್ಚು ಮಾಡ್ಕೊಂಡಿದ್ದಾನೆ. ಎಲ್ಲ ಆನೆಗಳು 300 ಕೆಜಿ, 250 ಕೆಜಿ ತೂಕ ಹೆಚ್ಚು ಮಾಡ್ಕೊಂಡ್ರೆ, ನಮ್ಮ ಭೀಮ ಮಾತ್ರ 450, 500 ಕೆಜಿ ಆಸುಪಾಸಿನಲ್ಲಿ ಅವನು ಹೆಚ್ಚು ಮಾಡ್ಕೊಂಡು ಬರ್ತಾ ಇದ್ದಾನೆ. ಇದು ವಿಶೇಷ ಅಲ್ವಾ ಇದು? ಯಾವ ಆನೆಗಳು ಕೂಡ ಇಲ್ಲ. 1 ವರ್ಷ ಆದ್ರೂ ಪರವಾಗಿಲ್ಲ, ಎಲ್ಲ ವರ್ಷನೂ. ಅವನು ಬಂದಾಗ 4345 ಕೆಜಿ ಇದ್ದ. 2022ರಲ್ಲಿ ಅವನು ಬಂದಾಗ 4345 ಕೆಜಿ ಇದ್ದ. ಬರೀ 4 ವರ್ಷದಲ್ಲಿ ಅವನ ಕೆಜಿ ಎಷ್ಟು ಹೇಳಿ? 5905. ಅಂದರೆ 6000 ಆಸುಪಾಸಿನಲ್ಲಿ. ಸುಮಾರು 1700 ಕೆಜಿಯನ್ನ ಬರೀ 3, 4 ವರ್ಷದಲ್ಲಿ ಹೆಚ್ಚು ಮಾಡ್ಕೊಳ್ತಾನೆ ಅಂದರೆ, ಯಾವ ಆನೆಗಳು ಕೂಡ ಇಲ್ಲಿವರೆಗೆ ಈ ದಾಖಲೆಯನ್ನು ಮಾಡಲಿಲ್ಲ. ಸಾಧ್ಯನೇ ಇಲ್ಲ ಅದು. ಮತ್ತೆ ಈ ಸಾರಿ 2025ರಲ್ಲಿ ಆನೆಗಳನ್ನು ಕೊನೆಯಲ್ಲಿ ತೂಕ ಹಾಕಿದಾಗ ಎಷ್ಟೆಷ್ಟು ವೇಟ್ ಇತ್ತು ಅಂತ ನೋಡಿ. ನಮ್ಮ ಭೀಮ ನಂಬರ್ 1 ಪ್ಲೇಸಲ್ಲಿದ್ದಾನೆ. 4905 ಕೆಜಿ ಅವನು ತೂಗಿರುವಂಥದ್ದು, ನಂಬರ್ 1 ಅವನು. 2ನೇ ಪ್ಲೇಸಲ್ಲಿರುವವನು ನಮ್ಮ ಸುಗ್ರೀವ. ಅವನು 4860 ಕೆಜಿ, 95 ಕೆಜಿ ಇದ್ದಾನೆ. 4895. 3ನೇ ಪ್ಲೇಸಲ್ಲಿರುವವನು ಶ್ರೀಕಂಠ. ಅವನು 4860 ಕೆಜಿಯಲ್ಲಿದ್ದಾನೆ. ಕೊನೆಯಲ್ಲಿರುವವನು 4ನೇ ಸ್ಥಾನದಲ್ಲಿರುವವನು ಅಭಿಮನ್ಯು. ಅವನು 4635 ಕೆಜಿ ಇದ್ದಾನೆ. ನಂತರ ಮಹೇಂದ್ರ ಬರ್ತಾನೆ, ನಂತರ ಗೋಪಿ ಬರ್ತಾನೆ. ಅಂದರೆ ಇಷ್ಟೂ ಆನೆಗಳ ಪೈಕಿ ಅತಿ ಹೆಚ್ಚು ತೂಗಿದವನು ನಮ್ಮ ಭೀಮ. ಬರೀ 3-4 ವರ್ಷದಲ್ಲಿ. ಯೋಚನೆ ಮಾಡಿ ಇವನು ಎಲ್ಲಿಗೆ ತಲುಪ್ಬೋದು ಅಂತೇಳಿ. ಈಗ ಇವನ ಕಾಂಪಿಟೇಟರ್ ಯಾರು? ಕಾಂಪಿಟೇಟರ್ ನೆಕ್ಸ್ಟ್ ಇರುವವನೇ ಸುಗ್ರೀವ. ಸುಗ್ರೀವನಿಗೆ ಜೊತೆಯಲ್ಲಿದ್ದಾನೆ. ಸ್ವಲ್ಪ ಮಾತ್ರ ವ್ಯತ್ಯಾಸ ಇದೆ. ಆದರೆ ಸುಗ್ರೀವನ ವಯಸ್ಸು 44. ಇವನ ವಯಸ್ಸು 24-25 ವರ್ಷ. ಅಂದರೆ ಸುಮಾರು 18 ವರ್ಷದ ಡಿಫರೆನ್ಸ್ ಇದೆ. 18 ವರ್ಷದ ಡಿಫರೆನ್ಸ್ ಇರುವಂಥ ಭೀಮನೇ ಅವನ್ನ ಮೀರಿಸಿದ್ದಾನೆ ಅಂದರೆ, ಇನ್ನು ಮುಂದೆ 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 ಹೋಗ್ತಾ ಇದ್ದಾಗ ಇವನಿಗೆ ಯಾರು ಕಾಂಪಿಟೇಟರ್ ಇಲ್ಲ. ನೆಕ್ಸ್ಟ್ ಶ್ರೀಕಂಠ ನೋಡಿ, ಶ್ರೀಕಂಠ 55 ವರ್ಷ ಅವನಿಗೆ. ಅವನು ಕೂಡ ಕಾಂಪಿಟೇಟರ್ ಅಲ್ಲ. ಅವನು 3rd ಪ್ಲೇಸಲ್ಲಿದ್ದಾನೆ. ಇವನಿಗೆ 25 ವರ್ಷ. ಅಂದರೆ ಇನ್ನೂ 50 ವರ್ಷ, 25 ವರ್ಷ ಅವನಿಗೆ ತೂಕ ಹೆಚ್ಚು ಮಾಡಿಕೊಳ್ಳೋ ಎಲ್ಲ ಸಾಧ್ಯತೆಗಳಿದೆ. 50 ವರ್ಷದವರೆಗೆ ಆನೆಗಳು ಬೆಳೀತಾನೇ ಹೋಗುತ್ತೆ. ಎಷ್ಟು ಬೆಳಿಬೋದು ಅಂತೇಳಿ. 3 ವರ್ಷಕ್ಕೆ ಇವನು 1000 ಕೆಜಿ ಮೇಲೆ 1700 ಕೆಜಿ ಅವನು ಬೆಳೆದಿದ್ದಾನೆ ಅಂದರೆ ಇದು ತುಂಬ ವಿಶೇಷವಾದದ್ದು. ಇನ್ನು ಒಂದು 4 ವರ್ಷ, 4 ವರ್ಷದಿಗೆ ಎಷ್ಟಾಗ್ಬೋದು ಹೇಳಿ ಅವನು? ಅದೇ ಅವನು ಸ್ಟ್ರೈಕಿಂಗ್ ರೇಟ್ ಅವನು ಬಂದರೆ ಖಂಡಿತ ಅವನು 7000, 8000 ಕೆಜಿ ತೂಗುವ ಎಲ್ಲ ಲಕ್ಷಣಗಳು ಕೂಡ ಇದೆ. ಹಾಗಾದರೆ ಆನೆಗಳು ಎಷ್ಟು ತೂಗುತ್ತವೆ ಅಂತೇಳಿ. ನಿಮಗೆ ಏಷ್ಯನ್ ಆನೆ ಮತ್ತು ಆಫ್ರಿಕನ್ ಆನೆ ಗೊತ್ತು. ಏಷ್ಯನ್ ಆನೆಯಲ್ಲಿ ಶ್ರೀಲಂಕಾದಲ್ಲಿರುವ ಆನೆಗಳ ತೂಕ ಹೆಚ್ಚು, ಎಲ್ಲ ದಷ್ಟಪುಷ್ಟವಾಗಿರುತ್ತೆ. ಈ ಕಡೆ ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಶ್ರೀಲಂಕಾದ ಆನೆಗಳು ದಷ್ಟಪುಷ್ಟವಾಗಿರುತ್ತೆ. ಆದರೂ ಏಷ್ಯನ್ ಆನೆಗಳ ಸರಾಸರಿ ಸುಮಾರು 4000ದಿಂದ 5000 ಕೆಜಿ ಅವುಗಳ ಸರಾಸರಿ. ಅದೇ ಆಫ್ರಿಕನ್ ಆನೆಯಲ್ಲಿ 6000ದಿಂದ 8000ದವರೆಗೆ ಇರುತ್ತೆ, ಅಥವಾ 6000ದಿಂದ 10,000ದವರೆಗೂ ತೂಗುತ್ತವೆ. ಅವು ಭಾರೀ ಗಾತ್ರದ ಆನೆಗಳು. ಇಲ್ಲಿವರೆಗೆ ನಮಗೆ ಶ್ರೀಲಂಕಾದಲ್ಲಿ ಸುಮಾರು 1924ರಲ್ಲಿ ಒಂದು ಆನೆಯನ್ನು ಗುಂಡು ಹೊಡೆದು ಅದನ್ನು ತೂಕ ಹಾಕಿದಾಗ 7 ಟನ್ ತೂಗಿತ್ತದು. ಎಂದು 7000 ಟನ್ ಇತ್ತದು. ನಂತರ 1914ರಲ್ಲಿ ಚೆಂಗಲೂರಿನಲ್ಲಿ ರಂಗನಾಥ ಅಂತೇಳಿ ಒಂದು ಸಾಕಾನೆ ಇತ್ತು. ಆ ಸಾಕಾನೆ ಕೂಡ 7000 ಕೆಜಿ ಇತ್ತು ಅಂತಾರೆ. ಯಾವುದೇ ಅಧಿಕೃತವಾಗಿ ಅದು ದಾಖಲಾಗಿಲ್ಲ. 7000 ಕೆಜಿ ಇತ್ತು ಅಂತ ಹೇಳ್ತಾರೆ. ಮತ್ತು ಶ್ರೀಲಂಕಾದ ಆನೆ ಅಂತ ಹೇಳಿದ್ನಲ್ಲ, ಇಲ್ಲಿವರೆಗೆ ನಮಗೆ ಅಧಿಕೃತವಾಗಿ ಏಷ್ಯನ್ ಆನೆಗಳ ತೂಗ ಇರೋದು 6885 ಕೆಜಿ. ಇಷ್ಟು ಅಧಿಕೃತವಾಗಿ ಇರುವಂಥದ್ದು. ಮತ್ತು ನೀವು ಕೇಳ್ಬೋದು, ಅರ್ಜುನ್ ಇರಲಿಲ್ವಾ ಅಥವಾ ಬೇರೆ ಆನೆಗಳು? ಇವೆಲ್ಲವೂ ಕೂಡ 7000ದ ಒಳಗಡೆ ಆಸುಪಾಸಿನಲ್ಲಿ ಇದ್ದಂಥವು. 6800 ಆಗಿದ್ದು, 900 ಆಗಿರ್ಬೋದು. 7000ವನ್ನು ದಾಟಿದವರು ಯಾರೂ ಇಲ್ಲ. ಇರೋದರಲ್ಲಿ ಬಿಳಿಗಿರಿ ಆನೆ ಎಲ್ಲ ಆನೆಗಳಿಂದ ತುಂಬ ಹೈಟ್ ಆಗಿತ್ತು, ವೆಯ್ಟ್ ಇತ್ತು ಅಂತ ಹೇಳ್ತಾರೆ. ಎಲ್ಲೂ ಕೂಡ ಅದರದ್ದು ತೂಕ ಎಷ್ಟು 7000 ದಾಟಿರೋದ್ರ ಬಗ್ಗೆ ಎಲ್ಲೂ ಕೂಡ ದಾಖಲೆ ಇಲ್ಲ. ಯಾವ ಇಡೀ ಏಷ್ಯಾದಲ್ಲಿ 7000ದ ಮೇಲೆ ಹೋಗಿರುವಂಥ ಆನೆಗಳು ತುಂಬ ಅಪರೂಪ. ನೆಕ್ಸ್ಟ್ ಯಾವ್ದು ಹೇಳಿ? ನಮ್ಮ ಭೀಮನೆ. ಈಗಲೇ 6000 ಬಂದಿದ್ದಾನೆ ಅಂದರೆ, ಇನ್ನು 1000 ಕೆಜಿಯನ್ನು ಅವನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಬರೀ 3 ವರ್ಷ, 4 ವರ್ಷ ಮಾತ್ರ ಸಾಕು. ಹಾಗಾದರೆ ಇನ್ನೊಂದು 20 ವರ್ಷಕ್ಕೆ, ಇನ್ನೊಂದು 25 ವರ್ಷಕ್ಕೆ ನಮ್ಮ ಭೀಮನ ಚೆನ್ನಾಗಿ ನೋಡಿಕೊಂಡ್ರೆ, ಅವನ್ನ ದಷ್ಟಪುಷ್ಟವಾಗಿ ಅವನು ತಿನ್ಲಿಕ್ಕೆ ಕೊಟ್ಟರೆ, ಅವನಿಗೆ ವ್ಯಾಯಾಮ ಮಾಡ್ತಾ ಇದ್ದಾರೆ, ಅವನ್ನ ನಡೆಸ್ತಾ ಇದ್ದಾರೆ, ಅವನ ಕಾರ್ಯಾಚರಣೆಯಲ್ಲಿ ಬಳಸ್ತಾ ಇದ್ದಾರೆ, ಖಂಡಿತ ಅವನು 8000ದ ಮೇಲೆ ಅವನು ತೂಗ್ತಾನೆ. ಈಗ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ತೂಗಿರುವಂಥದ್ದು ಏಷ್ಯನ್ ಆನೆ. ಅದು 10,886 ಕೆಜಿ ಇಲ್ಲಿವರೆಗಿರುವಂಥ ರೆಕಾರ್ಡು.
ನಮ್ಮ ಭೀಮನ್ ಸ್ಟ್ರೈಕ್ ರೇಟ್ ನೋಡ್ತಾ ಇದ್ರೆ, ಅವ್ನು ಹೇಗೆ ಆಡ್ತಾ ಇದ್ದಾರೆ, ಅವ್ನ ಫಾರ್ಮ್ ನೋಡಿದ್ರೆ ಖಂಡಿತ ಅದನ್ನು ಏಷ್ಯನ್ ಆನೆ ಕೂಡ ಅವನು ಕಾಂಪೀಟ್ ಮಾಡೋದ್ರಲ್ಲಿ ಏನೂ ಇಲ್ಲ. ಖಂಡಿತ ಮಾಡಲಿ. ಆದರೆ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು. ಬರೀ ತಿನ್ಸಿ ತಿನ್ಸಿ ಅವನ್ನ ಬೊಜ್ಜು ಬರಿಸಿದ್ರೆ ಸಾಕಾಗಲ್ಲ. ಅವನ ವ್ಯಾಯಾಮ ಮಾಡಿಸ್ಬೇಕು. ಅವನ ಅದೇ ರೀತಿ ಅವನು ಮಾಡ್ಕೊಂಡು ಹೋಗ್ಬೇಕು ಅವನ. ಮತ್ತೆ ಯಾಕೆ ಈ ರೀತಿ ಆಗುತ್ತೆ ಅಂದರೆ, ಎಲ್ಲ ಆನೆಗಳಿದೆ. ನೋಡಿ ಎಂತೆಂಥ ನಿಮ್ಗೆ ಹೆಸರು ಹೇಳಿದ್ದೀನಿ. ಆ ಆನೆಗಳಲ್ಲಿರುವಾಗ ಇವನು ಮಾತ್ರ ಯಾಕೆ ತೂಕ ಹೆಚ್ಚು ಮಾಡ್ಕೊಂಡು ಹೋಗ್ತಾನೆ ಅಂದರೆ, ಇವನಲ್ಲಿರುವಂಥ ಜೀರ್ಣ ಶಕ್ತಿ. ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಆನೆಗಳು ದಿವಸಕ್ಕೆ 100ರಿಂದ 150 ಕೆಜಿ ತಿನ್ನುತ್ತೆ. ಆನೆಗಳನ್ನ ಏನು ಕರೀತಾರೆ ಅಂದರೆ, ಆನೆಗಳನ್ನ ತಿನ್ನುವ ಯಂತ್ರ ಅಂತ ಕರೀತಾರೆ. ಬರೀ ತಿನ್ನೋದೇ ಕೆಲಸ. ಬೇರೆ ನಿಮ್ಗೆ ನೋಡಿರ್ಬೋದು, ಏನೂ ಇಲ್ಲ, ತಿಂತಾನೇ ಇರುತ್ತೆ. ಆದರೆ ತಿನ್ನೋದ್ರಲ್ಲಿ ಶೇಕಡ 40% ಮಾತ್ರ ಜೀರ್ಣ ಆಗುತ್ತೆ. 60% ವೇಸ್ಟ್ ಆಗುತ್ತೆ. ಅದಕ್ಕೆ ಲದ್ದಿ ಉತ್ಪಾದನಾ ಯಂತ್ರ ಅಂತಲೂ ಕೂಡ ಆನೆನ ಕರೀತಾರೆ. ಬರೀ ತಿಂತವೆ, ಅವು ಲದ್ದಿ ಆಗ್ತವೆ. 60% ವೇಸ್ಟು. ಆದರೆ ನಮ್ಮ ಭೀಮ ಪುಣ್ಯಾತ್ಮ ಇದ್ದಾನಲ್ಲ, ಅವನು 70% ಅವನು ತಿಂದಿದ್ರಲ್ಲಿ ಜೀರ್ಣ ಆಗುತ್ತೆ. 30% ಅಥವಾ 25% ಮಾತ್ರ ವೇಸ್ಟ್ ಆಗುತ್ತೆ. ಇದು ಲದ್ದಿ ಪರೀಕ್ಷೆಯಲ್ಲಿ ಕಂಡುಬಂದಂಥ ಅಂಶ. ಇದು ಸುಳ್ಳು ಆಗಲಿ ವೈಭವೀಕರಣ ಅಲ್ಲ. ಭೀಮನಿಗೆ ಮಾತ್ರ ಇರೋದು, ಬೇರೆ ಯಾರಿಗೂ ಕೂಡ ಇಲ್ಲ ಇದು. ಯಾವುದೋ ದೇವರು ಕೊಟ್ಟಂಥ ಒಂದು ಅದ್ಭುತ ವರ ಇದು. ಅದೇ ಕಾರಣಕ್ಕೆ ಅವನು ಅಷ್ಟು ಬೇಗ ನೋಡಿ, 4000 ಅವನು ಬರುವಾಗಿದ್ದಂಥ 4365 6000 ಕೆಜಿಯಲ್ಲಿ. ಇದೊಂದು ವಿಸ್ಮಯ ಅಲ್ವಾ ಇದು? ಈ ರೀತಿ ಹೋದರೆ ಖಂಡಿತ ಅವನು ದಾಖಲೆ ಮಾಡ್ತಾನೆ. ನಿಮ್ಗೆ ಗೊತ್ತಿರ್ಬೋದು, ಒಂದ್ಸರಿ ಸತ್ತೇ ಹೋಗಿದ್ದ ಅವನು. ಕಾಡಾನೆ ಅವನು ತುಳಿತಕ್ಕೆ ಒಳಗಾಗಿ ಕರು ಎಲ್ಲ ಕರುಳುಗಳೆಲ್ಲ ಹೊರಗೆ ಬಂತು. ನಮ್ಮ ಮುಜೀಬ್ ಡಾಕ್ಟ್ರನ್ನ ನೀವು ಕೇಳಿ ನೋಡಿ. ಈ ಸಾಧ್ಯನೇ ಇಲ್ಲ. ಯಾವ ಆನೆನೂ ಕೂಡ ಇಲ್ಲಿವರೆಗೆ ಬದುಕಲಿಲ್ಲ. ಆನೆ ಕರುಳು ಹೆಂಗಿರುತ್ತೆ ಯೋಚನೆ ಮಾಡಿ. ಆ ಕರಳೆಲ್ಲ ಹೊರಗೆ ಬಂದು ಅದನ್ನೆಲ್ಲ ತಳ್ಳಿ ಒಳಗಡೆ ಹಾಕಿ ಅದು ಹೊಲಿದು ಅದನ್ನು ರಿಪೇರಿ ಮಾಡಬೇಕಾದ್ರೆ ಕೊನೆಗೆಲ್ಲ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗಿದೆ. ಕೊನೆಗೆ ಭೀಮನನ್ನು ಎಲ್ಲಿಗೆ ಗುಂಡಿಗೆ ಹಾಕಬೇಕು ಅನ್ನೋದನ್ನು ಹುಡುಕಾಟನು ಕೂಡ ನಡೆದಿದೆ. ಎಲ್ಲಿ ಅವನಿಗೆ ಅಂತ್ಯಕ್ರಿಯೆ ಮಾಡಬೇಕು ಅಂತೇಳಿ. ಆ ಹಂತಕ್ಕಿದ್ದವನು ಒಂದು ದಿವಸ ಎದ್ದು ನಿಂತ್ಕೊಂಡು ಎಲ್ಲವನ್ನೂ ತಿಂದು ಈ ಹಂತಕ್ಕೆ ಬರ್ತಾನಂದರೆ ಇದು ದೇವರ ವರ ಅಲ್ವಾ ಇದು? ಹಾಗಾಗಿ ಎಲ್ಲ ಆನೆಗಳಿಗಿಂತ ವಿಶೇಷವಾದದ್ದು ನಮ್ಮ ಭೀಮ. ಇವನು ದಾಖಲೆ ಮಾಡಲಿ. ಇವನು 8000 ಕೇಜ್ ಮೇಲೇನೇ ತೂಗಲಿ. ಇವನು ಇಡೀ ಭಾರತದ ಕಣ್ಮಣಿಯಾಗಲಿ. ಅದೇ ರೀತಿ ಅಂಬಾರಿ ಹೊರಲಿ. ಅದಕ್ಕೆಲ್ಲ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ನೀವೆಲ್ಲರೂ ಕೂಡ ಹಾರೈಕೆ ಮಾಡೋಣ.